अमर गाथे धरणि जाते साध्वी सीते सुचरिते सहन शक्ति पतिय भक्ति लोकमान्य वंदिते मंगलांगी महामाते नारी कुलके मादरी कष्टदेदुरु दुष्टरेदुरु सहिಸಿ ಗೆಲ್ಲುವ ಗುಣಸಿರಿ ಕುಲಕ್ಕೆ ಬೆಳಕು ತಂದ ಜಾನಕಿ ಸ್ವಯಂ ವರದಿ ಧನುವ ಮುರಿದ ರಾಮಚಂದ್ರನ ನಾಯಕಿ ಪಟ್ಟದರಸಿಯಾಗುವಂಥ ಭಾಗ್ಯ ಸಿಗುವ ಸಮಯದಿ ದಟ್ಟ ಅಡವಿಯ ಹೊಕ್ಕಿ ನಡೆದಳು ಪತಿಯ ಜೊತೆಗೆ ಪ್ರೇಮದಿ ಪ್ರೇಮ ಪೂರ್ಣೆ ತ್ಯಾಗಶೀಲೆ ಸೂರ್ಯ ಕುಲಕ್ಕೆ ಜ್ಯೋತಿಯು ಉರಿವ ಬೆಂಕಿ ಸುಡದು ಇವಳ ನೀತಿಗಂಥ ಶಕ್ತಿಯು ರಾಮ ಹೃದಯ ನಿವಾಸಿನಿ ಅಕಳಂಕ ಪ್ರೇಮ ಪ್ರಬೋಧಿನಿ ಸೀತೆ ಮಾತೆ ಸೀತೆಯ ಆಸೆಯನ್ನು ನೋಡಿದೆಯಾ? ಇಂತಹ ಸುಂದರವಾದ ಜಿಂಕೆ ಈ ಲೋಕದಲ್ಲಿ ಎಲ್ಲಿಯೂ ಇಲ್ಲವೆಂದು ಕಾಣುತ್ತಿದೆ. ಮಾಯಾ ಮೃಗದ ಬೆನ್ನಟ್ಟಿದ ಶ್ರೀರಾಮ, ಮಾಯಾ ಮೃಗದ ಬೆನ್ನಟ್ಟಿದ ಶ್ರೀರಾಮ, ಸಾಧ್ವಿ ಸೀತೆಯ ಬಯಕೆಗಾಗಿ ಮಡದಿ ಮೇಲಿನ ಮೋಹಕ್ಕಾಗಿ ಮಾರೀಚ, ರಾಕ್ಷಸ. ಲಕ್ಷ್ಮಣ ಹೇಳಿದಂತೆ ಇದು ರಾಕ್ಷಸ ಮಾಯೆ ಎಂದು ಖಚಿತವಾಯಿತು. ಛೇ, ಎಂತಹ ಮೋಸ! ಆದರೆ ಚಿನ್ನದ ಜಿಂಕೆ ರೂಪದಲ್ಲಿ ಬಂದು ಸೀತೆಯನ್ನು ಸೆಳೆಯುವ ಕಾರಣವೇನು? ಸದ್ಯ ದುಷ್ಟ ರಾಕ್ಷಸನ ಸಂಹಾರವಾಯಿತಲ್ಲ. ಆದರೆ ಈ ದುಷ್ಟ ಹಾ ಸೀತೆ, ಹಾ ಲಕ್ಷ್ಮಣ ಎಂದು ನನ್ನ ಧ್ವನಿಯಲ್ಲಿ ಕೂಗಿಬಿಟ್ಟನಲ್ಲ. ಈ ಆರ್ತ ಧ್ವನಿಯನ್ನು ಕೇಳಿ ಸೀತೆಯ ಮನಸ್ಥಿತಿ ಏನಾಗಿರಬಹುದು? ಲಕ್ಷ್ಮಣ ಎಷ್ಟು ಚಿಂತಿಸುತ್ತಿರಬಹುದು? ಛೇ, ಸಾಯುವಾಗಲೂ ಈ ದುಷ್ಟ ಅಪಕಾರವನ್ನೇ ಮಾಡಿಬಿಟ್ಟನಲ್ಲ. ಹೌದು, ನಾನು ಪರ್ಣಕುಟೀರದತ್ತ ಬೇಗನೆ ಹೊರಡಬೇಕು. ಸೀತಾ ಲಕ್ಷ್ಮಣರ ಆತಂಕವನ್ನು ದೂರ ಮಾಡಬೇಕು. ಲಕ್ಷ್ಮಣ, ನಾನು ಎಷ್ಟು ಹೇಳಿದರೂ ನೀನು ಏಕೆ ಕೇಳುತ್ತಿಲ್ಲ? ಇನ್ನು ಏಕೆ ಇಲ್ಲೇ ನಿಂತಿರುವೆ? ನಿನಗೆ ನನ್ನ ಭಯ ಅರ್ಥವಾಗುತ್ತಿಲ್ಲವೇ? ನಿನ್ನ ಸೋದರನ ಸಹಾಯಕ್ಕೆ ಹೋಗು ಲಕ್ಷ್ಮಣ. ಅತ್ತಿಗೆ, ಹೇಗೆ ವೃಥಾ ಕಳವಳ ಪಡುತ್ತಿರುವಿರಿ? ರಾಮಚಂದ್ರನು ಖಂಡಿತವಾಗಿಯೂ ಹಿಂದಿರುಗಿ ಬರುತ್ತಾನೆ. ತಾನು ಬರುವವರೆಗೂ ನಾನು ನಿಮ್ಮನ್ನು ರಕ್ಷಿಸುತ್ತಾ ಇಲ್ಲಿಯೇ ಇರಬೇಕೆಂದು ಅವನು ಮಾಡಿದ ಆಜ್ಞೆಯನ್ನು ನಾನು ಹೇಗೆ ಮೀರಲಿ? ಲಕ್ಷ್ಮಣ,
ನಿನ್ನ ಸೋದರನ ಮಾತಿನ ನೆಪ ಹೇಳಿ ನನ್ನ ಸ್ವಾಮಿಯ ರಕ್ಷಣೆಗೆ ಧಾವಿಸದೆ ತಪ್ಪು ಮಾಡುತ್ತಿರುವೆ. ಆಪತ್ತಿಗೆ ಸಿಲುಕಿ ಕೂಗಿಕೊಳ್ಳುತ್ತಿರುವ ಸೋದರನ ರಕ್ಷಣೆಗೆ ಹೋಗದ ನೀನು ಸೋದರನೋ ಅಥವಾ ಗುಪ್ತ ಶತ್ರುವೋ? ಅತ್ತಿಗೆ, ದಯಮಾಡಿ ಸಲ್ಲದ ಯೋಚನೆ ಮಾಡಬೇಡಿ. ರಾಮಚಂದ್ರನಿಗೆ ಯಾವ ಅಪಾಯವೂ ಸಂಭವಿಸುವುದಿಲ್ಲ. ನನ್ನ ಮಾತನ್ನು ನಂಬಿ. ನಮ್ಮ ಹೆಸರನ್ನು ಹಿಡಿದು ಕೂಗಿದ್ದು ಖಂಡಿತವಾಗಿಯೂ ರಾಮಚಂದ್ರನಲ್ಲ. ಅದೆಲ್ಲ ರಾಕ್ಷಸ ಮಾಯೆ. ದೇವ ದಾನವರಾಗಲಿ ಯಕ್ಷ ಗಂಧರ್ವರಾಗಲಿ ರಾಮನನ್ನು ಎದುರಿಸಿ ನಿಲ್ಲುವ ಧೀರರು ಯಾರೂ ಇಲ್ಲ. ರಾಮನ ಸಾಮರ್ಥ್ಯವನ್ನು ಮರೆತು ಅನುಚಿತವಾಗಿ ಆಲೋಚಿಸುವುದು ಸರಿಯಲ್ಲ. ಹಾಗಾದರೆ ನೀನು ರಾಮಚಂದ್ರನ ರಕ್ಷಣೆಗೆ ಹೋಗುವುದಿಲ್ಲವೇ? ಸರ್ವರನ್ನು ರಕ್ಷಿಸಬಲ್ಲ ನನ್ನ ಸಹೋದರನಿಗೆ ನನ್ನ ರಕ್ಷಣೆಯ ಅಗತ್ಯವಿಲ್ಲ. ನಿಮ್ಮ ಮಾತನ್ನು ಕೇಳಿ ನನ್ನ ಸಹೋದರನ ಆಜ್ಞೆಯನ್ನು ಮೀರಿ ನಿಮ್ಮೊಬ್ಬರನ್ನೇ ನಾನು ಇಲ್ಲಿ ಬಿಟ್ಟು ಹೋಗಲಾರೆ. ನಿಮ್ಮ ಸಂತಾಪವನ್ನು ಬಿಡಿ. ಆ ರಾಕ್ಷಸನನ್ನು ನನ್ನ ಸಹೋದರ ಕೊಂದು ಬೇಗನೆ ಬರುವುದರಲ್ಲಿ ಸಂಶಯವಿಲ್ಲ. ಲಕ್ಷ್ಮಣ ಎಂತ ಹಠವಾದಿ! ಸೀತೆ ಇಷ್ಟು ಹೇಳುತ್ತಿದ್ದರೂ ಇಲ್ಲಿಂದ ಕದಲುತ್ತಿಲ್ಲವಲ್ಲ. ಇವನು ಇಲ್ಲಿಂದ ಹೋಗುವುದಿಲ್ಲ, ನಾನು ಸೀತೆಯನ್ನು ಅಪಹರಿಸುವಂತಿಲ್ಲ. ಅಷ್ಟರಲ್ಲಿ ರಾಮನ ಹಿಂದಿರುಗಿ ಬಿಟ್ಟರೆ ಮಡಿದನು ಮಾರೀಚನು ಮಾಡುತ್ತ ಕಡೆ ಸಂಚರು ಸೀತೆ ಲಕ್ಷ್ಮಣ ಎನ್ನುತ್ತ ರಾಮಧನೆಯಲಿ ಕೂಗುತ್ತ ಮಾಡಿದನು ಮಾರೀಚನು. ರಾಮಕ್ಷೇಮದ ಚಿಂತೆ ಮೂಡಿ ದುಗುಡಗೊಂಡಳು ಸಾಧ್ವಿ ಸೀತೆ. ಶ್ರೀರಾಮಕ್ಷೇಮದ ಚಿಂತೆ ಮೂಡಿ ದುಗುಡಗೊಂಡಳು ಸಾಧ್ವಿ ಸೀತೆ. ಸೀತೆ ಮನಸ್ಸಿನ ಚಿಂತೆ ಅರಿತು ರಾಮ ಮರಳಿದ ಪರ್ಣಕೋಟಿಗೆ. ಶ್ರೀರಾಮ ಮರಳಿದ ಪರ್ಣಕೋಟಿಗೆ. ಅತ್ತಿಗೆ, ಲಕ್ಷ್ಮಣ, ನಿನ್ನ ಉದ್ದೇಶವಾದರೂ ಏನು? ನನ್ನ ಸಹೋದರನ ಆಜ್ಞೆಯನ್ನು ಪಾಲಿಸುವುದೇ ನನ್ನ ಧರ್ಮ. ಯಾರನ್ನು ತಂದೆಯಂತೆ ದೇವನಂತೆ ನೀನು ಪೂಜ್ಯ ಭಾವನೆಯಿಂದ ಕಾಣುವೆಯೋ, ಯಾರ ಸೇವೆ ಮಾಡಲೆಂದು ನೀನು ಅರಣ್ಯಕ್ಕೆ ಬಂದೆಯೋ, ಅದೇ ರಾಮಚಂದ್ರ ಆಪತ್ತಿಗೆ ಸಿಲುಕಿರುವಾಗ ನೀನು ಇಲ್ಲಿರುವುದರಿಂದ ಏನು ಪ್ರಯೋಜನ? ನಿಮ್ಮನ್ನು ರಕ್ಷಿಸುವುದೇ ಪ್ರಯೋಜನ ಅತ್ತಿಗೆ. ಇಲ್ಲ ಲಕ್ಷ್ಮಣ, ನೀನು ನನ್ನ ರಕ್ಷಣೆಗಾಗಿ ಇಲ್ಲಿಲ್ಲ. ನನ್ನ ರಕ್ಷಣೆಯ ನೆಪದಲ್ಲಿ ನಿನ್ನ ಸೋದರನಿಗೆ ಕೇಡಾಗಲಿ ಎಂದು ನೀನು ಕಾಯುತ್ತಿರುವಂತಿದೆ. ನನ್ನ ಸ್ವಾಮಿಯ ವಿನಾಶವೇ ನಿನ್ನ ಉದ್ದೇಶವಾಗಿರುವಂತಿದೆ. ಅತ್ತಿಗೆ, ಇಂತಹ ಮಾತುಗಳನ್ನಾಡುತ್ತಿರುವಿರಿ. ನಾನು ಸರಿಯಾದ ಮಾತನ್ನೇ ಆಡುತ್ತಿರುವೆ.
ನಿನ್ನಲ್ಲಿ ದುರುದ್ದೇಶವಿಲ್ಲದಿದ್ದರೆ ನಿನ್ನ ಸೋದರನ ಆರ್ತಧ್ವನಿಯನ್ನು ಕೇಳಿದ ಮೇಲೂ ನೀನು ಇಲ್ಲಿರುತ್ತಿರಲಿಲ್ಲ. ನೀನು ನನ್ನ ಮೇಲಿನ ಮೋಹದಿಂದಲೇ ನಮ್ಮ ಜೊತೆಯಲ್ಲಿ ಬಂದಿರುವಂತಿದೆ. ಶಿವ ಶಿವ, ಸಾಕು ಹೊತ್ತಿಗೆ ಸಾಕು. ಕಾದ ಸೀಸದಂತಹ ಕಠಿಣವಾದ ಮಾತುಗಳನ್ನು ಆಡಬೇಡಿ. ನಾನು ನಿಮ್ಮನ್ನು ಹೆತ್ತ ತಾಯಿಯಂತೆ ಕಾಣುತ್ತಿದ್ದೇನೆ. ಮೃತ್ಯುವಿಗಿಂತಲೂ ಕ್ರೂರವಾದ ಇಂತಹ ಕಠಿಣವಾದ ಮಾತುಗಳನ್ನಾಡಲು ನಿಮಗೆ ಹೇಗಾದರೂ ಮನಸ್ಸು ಬಂತು ಮಾತೆ? ಸಹೋದರನ ಆಜ್ಞೆಯನ್ನು ಪಾಲಿಸುವುದು ನನ್ನ ಧರ್ಮವೆಂದು ನಿಮಗೆ ತಿಳಿಯದೆ, ಇದು ರಾಕ್ಷಸರ ಮಾಯೆ ಎಂದು ಎಷ್ಟು ಸಾರಿ ಹೇಳಿದರೂ ನೀವು ಏಕೆ ಅರ್ಥ ಮಾಡಿಕೊಳ್ಳುತ್ತಿಲ್ಲ? ದೂಷಣರನ್ನು ಕೊಂದು ನಾವು ರಾಕ್ಷಸರ ವೈರತ್ವವನ್ನು ಕಟ್ಟಿಕೊಂಡಿದ್ದೇವೆ. ಮಾಯಾವಿಗಳಾದವರು ಯಾವ ಕ್ಷಣದಲ್ಲಿ ಏನು ಕೇಡು ಮಾಡುವರೋ ಹೇಳಲಾಗುವುದಿಲ್ಲ. ಅಸಹಾಯ ಶೂರನಾದ ರಾಮಚಂದ್ರನ ಕ್ಷೇಮದ ಬಗ್ಗೆ ನೀವೇಕೆ ಆತಂಕ ಪಡುತ್ತೀರಿ? ನಿಮ್ಮೊಬ್ಬರನ್ನೇ ಇಲ್ಲಿ ಬಿಟ್ಟು ಹೋಗುವುದು ಆಪತ್ತಿಗೆ ಆಹ್ವಾನ ನೀಡಿದಂತೆ. ನಿಮ್ಮಿಬ್ಬರ ಸೇವೆಯಲ್ಲದೆ ನನ್ನಲ್ಲಿ ಕಿಂಚಿತ್ತೂ ದುರುದ್ದೇಶವಿಲ್ಲ ಮಾತೆ. ಮತ್ತೆ ಮತ್ತೆ ನೆಪಗಳನ್ನು ಹೇಳಿ ಕಾಲಹರಣ ಮಾಡುತ್ತಾ ನನ್ನ ಸ್ವಾಮಿಯ ರಕ್ಷಣೆಗೆ ಧಾವಿಸದಿರುವ ನೀನು ದುಷ್ಟ. ನನ್ನನ್ನು ಪಡೆದುಕೊಳ್ಳುವ ದುರಾಲೋಚನೆ ಇಲ್ಲದಿದ್ದರೆ ನನ್ನ ಮಾತನ್ನು ನೀನು ಕಡೆಗಣಿಸುತ್ತಿರಲಿಲ್ಲ. ಈ ಕೆಟ್ಟ ಆಸೆಯಿಂದಲೇ ವೇಷಧಾರಿಯಾಗಿ ನೀನು ನಮ್ಮ ಜೊತೆಯಲ್ಲಿ ಅರಣ್ಯಕ್ಕೆ ಬಂದಿರುವೆ. ಅಥವಾ ಆ ಭರತನೇ ನಮಗೆ ಕೇಡು ಮಾಡಲೆಂದು ನಿನ್ನನ್ನು ಇಲ್ಲಿಗೆ ಕಳಿಸಿರಬಹುದು. ಆದರೆ ಎಂದಿಗೂ ಈ ನಿನ್ನ ಕೆಟ್ಟ ಆಸೆ ಈಡೇರುವುದಿಲ್ಲ. ಅಯ್ಯೋ, ಎಂಥ ಕೆಟ್ಟ ಆಪಾದನೆ! ಮಹಾಮಹಿಮನಾದ ಶ್ರೀರಾಮನ ಮಡದಿಯಾದರೂ ತೀರ ಸಾಮಾನ್ಯ ಹೆಂಗಸಿನಂತೆ ವರ್ತಿಸುತ್ತಿರುವುದನ್ನು ಕಂಡು ಏನು ಮಾಡಬೇಕೆಂದೇ ತೋಚುತ್ತಿಲ್ಲವಲ್ಲ. ಅತ್ತಿಗೆ, ಯಾವ ಕೇಡಿಗಾಗಿ ನೀವು ಇಂಥ ಮಾತಾಡುತ್ತಿರುವಿರಿ? ಭಕ್ತನಂತೆ, ಪುತ್ರನಂತೆ, ದಾಸನಂತೆ ಸದಾ ನಿಮ್ಮ ಹಿತ ಕೋರುವ ನನ್ನ ಮೇಲೆ ಇಂತಹ ಕೀಳು ನುಡಿ ನುಡಿಯಬೇಡಿ. ಸಂಶಯವನ್ನು ಬಿಟ್ಟು ನಿಶ್ಚಿಂತರಾಗಿ ಮಾತೆ. ಇನ್ನೆಲ್ಲಿ ನಿಶ್ಚಿಂತೆ? ನನ್ನ ರಾಮನನ್ನು ಕಾಣದೆ ಒಂದು ಕ್ಷಣವಾದರೂ ನಾನು ಈ ಭೂಮಿ ಮೇಲೆ ಬದುಕಿರಲಾರೆ. ನಿನ್ನ ಕಣ್ಣೆದುರಿನಲ್ಲೇ ಈಗಲೇ ನನ್ನ ಪ್ರಾಣವನ್ನು ಕಳೆದುಕೊಳ್ಳುತ್ತೇನೆ. ಅತ್ತಿಗೆ, ಬೇಡ ಅತ್ತಿಗೆ, ಇಂತಹ ನಿರ್ಧಾರ ಮಾಡಬೇಡಿ. ನನ್ನ ಸಹೋದರ ನಿಮ್ಮನ್ನು ರಕ್ಷಣೆ ಮಾಡುವುದಕ್ಕೆ ಆಜ್ಞೆ ಮಾಡಿದ್ದಾನೆಯೇ ಹೊರತು ನಿಮ್ಮ ಪ್ರಾಣಾರ್ಪಣೆ ಮಾಡಲು ಅವಕಾಶ ಕೊಡಲಲ್ಲ. ಶಾಂತರಾಗಿ ಮಾತೆ. ನೀವಾಡುವ ಕೋಪದ ಮಾತುಗಳಿಗೆ ನಾನು ಬೇಸರ ಪಟ್ಟುಕೊಳ್ಳುವುದಿಲ್ಲ. ರಾಮನ ರಕ್ಷಣೆಗೆ ಹೋಗದ ನಿನ್ನ ಯಾವ ಮಾತುಗಳು ನನಗೆ ಬೇಕಾಗಿಲ್ಲ. ನೀನು ಕೆಟ್ಟ ಆಲೋಚನೆಯ ದೂರಾಚಾರಿ ಎಂಬುದೇ ಸತ್ಯ. ಅತ್ತಿಗೆ, ಬೇಡ ಬೇಡ, ನೀವಾಡುವ ಕರ್ಣ ಕಠೋರ ಮಾತುಗಳನ್ನು ನಾನು ಕೇಳಲಾರೆ. ನಿಮ್ಮ ಮಾತುಗಳು ಕೆಂಪಗೆ ಕಾಯಿಸಿದ ಬಾಣಗಳಿಂದ ನನ್ನ ಕಿವಿಗಳನ್ನು ತಿವಿಯುವಂತಿದೆ. ಆಗಲಿ, ನ್ಯಾಯಪರನಾದ, ಧರ್ಮಿಷ್ಠನಾದ, ಪರಿಶುದ್ಧನಾದ ನನಗೆ ನೀವು ಎಂತಹ ಕಠಿಣ ಮಾತುಗಳನ್ನು ಆಡಿದ್ದೀರಿ ಎಂದು ಈ ಅರಣ್ಯವೇ ಕೇಳಲಿ. ಇಲ್ಲಿರುವ ಪ್ರಾಣಿ ಪಕ್ಷಿಗಳೇ ಇದಕ್ಕೆ ಸಾಕ್ಷಿಯಾಗಿರಲಿ. ಆಗಲಿ, ನಾನು ರಾಮನ ಬಳಿಗೆ ಹೋಗುತ್ತೇನೆ. ನಿಮಗೆ ಮಂಗಳವಾಗಲಿ. ಇಲ್ಲಿರುವ ವನ ದೇವತೆಗಳೇ ನಿಮ್ಮನ್ನು ರಕ್ಷಿಸಲಿ. ಆದರೆ ನನ್ನದೊಂದು ಭಿನ್ನಹ. ಏನದು? ಬೇಗ ಹೇಳು. ಅತ್ತಿಗೆ, ನಾನೀಗ ಇಲ್ಲಿ ಒಂದು ರೇಖೆಯನ್ನು ಎಳೆಯುತ್ತೇನೆ. ರಾಮನಾಗಲಿ ನಾನಾಗಲಿ ಹಿಂದಿರುಗಿ ಬರುವವರೆಗೂ ನೀವು ಯಾವ ಕಾರಣಕ್ಕೂ ಈ ರೇಖೆಯನ್ನು ದಾಟಿ ಆಚೆ ಬರಬಹುದು. ಏಕೆಂದರೆ ರಾಕ್ಷಸರು ನಿಮಗೆ ಮೋಸ ಮಾಡಬಹುದು. ಲಕ್ಷ್ಮಣ, ರಾಮನಿಲ್ಲದ ಮೇಲೆ ನಾನು ಗೋದಾವರಿಯಲ್ಲಿ ಮುಳುಗಿ ಸಾಯುತ್ತೇನೆ, ಬೆಟ್ಟದಿಂದ ಧುಮುಕಿ ಹಸು ನೀಗುತ್ತೇನೆ, ಅಥವಾ ಉರಿಯುವ ಜ್ವಾಲೆಯಲ್ಲಿ ಭಸ್ಮವಾಗುತ್ತೇನೆ. ಆದರೆ ರಾಮನೊಬ್ಬನನ್ನು ಬಿಟ್ಟು ನಾನು ಯಾರನ್ನು ನನ್ನ ಕಾಲಿನಿಂದಲೂ ಮುಟ್ಟುವುದಿಲ್ಲ.
ನಾನು ಯಾವ ರಾಕ್ಷಸನ ಮೋಸಕ್ಕೂ ಒಳಗಾಗುವುದಿಲ್ಲ. ಇದು ಸತ್ಯ. ರಾಕ್ಷಸ ಕಾದಿಗ ಸಂಚನ್ನು ಮಾಡಿ ಸೀತೆಯ ಅಪಹರಣದ ಕ್ಷಣಕ್ಕಾಗಿ ರಕ್ಷಕನಾಗಿ ನಿಂತಿಹ ಲಕ್ಷ್ಮಣ, ಸೀತೆಯ ರಕ್ಷಕನಾಗಿ ನಿಂತಿಹ ಲಕ್ಷ್ಮಣ, ಸೀತೆಯ ಬಿಟ್ಟು ಹೋಗುವುದೆಂತೋ ರಾಕ್ಷಸ ಮಾಯೆಯ ಸಂಚು ಫಲಿಸಿತು. ಸೀತೆಯ ಕಳವಳ ಕಠಿಣದ ಮಾತು ಲಕ್ಷ್ಮಣನು ರಾಮನ ಹರಸಿ ಹೋಗುವಂತಾಗಿಸಿತು. ರಾಕ್ಷಸ ಮಾಯೆಯ ಸಂಚು ಫಲಿಸಿತು. ಸೀತೆಯ ಕಳವಳ ಕಠಿಣದ ಮಾತು ಲಕ್ಷ್ಮಣನು. ಮನಸ್ಸು ಏಕೋ ಅಧೀರವಾಗುತ್ತಿದೆ. ಯಾವುದೋ ಅಪಶಕನದ ಸೂಚನೆ ಇರುವಂತಿದೆ. ನಾನು ರಾಮನ ಜೊತೆಯಲ್ಲಿ ಮರಳಿ ಬಂದಾಗ ಅತ್ತಿಗೆಯನ್ನು ನೋಡುತ್ತೇನೋ ಇಲ್ಲವೋ ಎಂಬ ಸಂದೇಹ ಸುಳಿಯುತ್ತಿದೆ. ವಿಧಿ ಇಟ್ಟಂತಾಗಲಿ. ಇನ್ನು ಇಳಿತು ಅತ್ತಿಗೆಯ ಕ್ರೂರ ಮಾತುಗಳನ್ನು ಕೇಳಲಾರೆ. ನಾನು ಹೋಗಲೇಬೇಕು. ಹೋಗುತ್ತೇನೆ. ರಾಕ್ಷಸ ಮಾಯೆಯ ಸಂಚು ಫಲಿಸಿತು. ಸೀತೆಯ ಕಳವಳ ಕಠಿಣದ ಮಾತು ಲಕ್ಷ್ಮಣನು ರಾಮನ ಅರಸಿ ಹೋಗುವಂತಾಗಿಸಿತು. ಸೀತೆಯ ರಕ್ಷಣೆಗೆಂದು ಲಕ್ಷ್ಮಣ ರೇಖೆಯನ್ನು ಗೆಳೆದ. ಸೀತೆಯ ರಕ್ಷಣೆಗೆಂದು ಲಕ್ಷ್ಮಣ ರೇಖೆಯನ್ನು ಗೆಳೆದ. ಲಕ್ಷ್ಮಣ ರೇಖೆಯನ್ನು ಗೆಳೆದ. ಲಕ್ಷ್ಮಣ ರೇಖೆಯನ್ನು ಗೆಳೆದ. ಸೀತೆ ದುಃಖವ ಕಳೆಯಲು ನಡೆದ ನನ್ನನ ಹುಡುಕಲು. ಸೀತೆ ಒಬ್ಬಳೇ ಉಳಿಯಲು ದಶಕಂಠ ನಲಿದನು ಮನದಳಿ. ಲಂಕೆಯಲ್ಲಿನ ದುರುಳ ದರ್ಪವು ಸೀತೆ ಸಹನೆಗೆ ಸೋತಿತು. ಅಂಕೆ ಇರದ ಅಸುರ ಕುಲವು ರಾಮ ಬಾಣಕ್ಕೆ ಅಡಗಿತು. ದೂರವಿರಲಿ ಸನಿಹವಿರಲಿ ರಾಮ ಹೃದಯ ನಿವಾಸಿನಿ. ಯುಗವು ಯುಗವು ಸಾಗಲಿ ಅಕಳಂಕ ಪ್ರೇಮ ಪ್ರಬೋಧಿನಿ. ಅಮರ ಗಾಧೆ ಧರಣಿ ಜಾತೆ ಸಾಧ್ವೆ ಸೀತೆ ಸುಚರಿತೆ. ಸಹನ ಶಕ್ತಿ ಪತಿಯ ಭಕ್ತಿ ಲೋಕಮಾನ್ಯ ವಂದಿತೆ. ರಾಮ ಹೃದಯ
ಸೀತೆ